ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಆಲ್ ಸಂಚಿತರಾಜ್ ಯೂಟ್ಯೂಬ್ ಚಾನಲ್. ನಾವೆಲ್ಲರೂ ಇವತ್ತು ಬುತ್ತಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಕ್ಕಂತೀವಿ. ಯಾವ ದೇವಸ್ಥಾನ ಅಂತ ಇವಾಗ ಎಲ್ಲರೂ ತಮ್ನೇಲ್ನಲ್ಲಿ ನೋಡಿರ್ತೀರ. ಇವತ್ತು ನಾವು ಶ್ರೀ ಸಿಂಗಟಾಲೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗಕ್ಕಂತೀವಿ. ಈ ದೇವಸ್ಥಾನ ಹುಬ್ಬಳ್ಳಿಯಿಂದ 115 ಕಿಲೋಮೀಟರ್ ಹಾಗೂ ಹಾವೇರಿಯಿಂದ 80.5 ಕಿಲೋಮೀಟರ್ ಹಾಗೂ ಡಿಸ್ಟಿಕ್ ಆದಂಥ ಗದಗಿಂದ 58 ಕಿಲೋಮೀಟರ್ ದೂರದಲ್ಲಿದೆ ಹಾಗೂ ನಮ್ಮ ಕಡ್ಲಬಾಳಿಂದ 52 ಕಿಲೋಮೀಟರ್ ದೂರದಲ್ಲಿದೆ. ಬರ್ರಿ ಎಲ್ಲರೂ ವೀರಭದ್ರೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ಬರೋಣ. ಯಾವುದು ಹುಬ್ಬಳ್ಳಿ ಬಸ್ಸಾ? ಅಲ್ಲಿ ಬಿಡು, ಹೊಸಪೇಟೆ ಇದು. ಹಾಂ, ಹುಬ್ಬಳ್ಳಿ ಬಸ್ಸಾ? ನೀವು ಹೋಗೋ ಹಾದಿಲಿ ಮೊದಲಗಟ್ಟೆ ಆಂಜನೇಯ ಟೆಂಪಲ್ ಕೂಡ ನೋಡ್ಬೋದು. ಈ ದೇವಾಲಯ ಕೂಡ ತುಂಬ ಚೆನ್ನಾಗಿದೆ. ಈ ದೇವಸ್ಥಾನ ಬೆಟ್ಟದಲ್ಲಿರೋದ್ರಿಂದ ಈ ದೇವಸ್ಥಾನಕ್ಕೆ 2 ದಾರಿಗಳಿದಾವು. ಒಂದು ಹೀಗೆ ಕಾರಲ್ಲಿ ಹೋಗ್ಬೋದು, ರೋಡ್ ಇದೆ, ಪೂರ್ತಿ ದೇವಸ್ಥಾನದವರೆಗೂ ಇದೆ. ಇನ್ನೊಂದು ಹೇಗಿದೆಯಪ್ಪ ಅಂದರೆ ಮೆಟ್ಲುಗಳಿಂದ ಮೇಲೇರಿ ಹೋಗ್ಬೋದು. ನೋಡಿ, ಇದು ದ್ವಾರ ಬಾಗ್ಲ. ಅಲ್ಲೇ ನೀವು ಹೋಗಬೇಕಾದ್ರೆ ಈ ಗುಡಿಗೆ ಕಾರ್ಯಾಲಯ ಕೂಡ ಇದೆ. ಮದುವೆ ಯಾವುದೇ ಸಮಾರಂಭಗಳನ್ನು ಮಾಡ್ಬೋದು. ಈ ದೇವಾಲಯಕ್ಕೆ ಸುಮಾರು 150 ಮೆಟ್ಲುಗಳಿದಾವೆ. ಮೆಟ್ಲೇರಿ ಹೋಗೋದು ತುಂಬಾ ಸುಸ್ತಾಗುತ್ತೆ ಅಂಥೇಳಿ ಇಲ್ಲಿ ಸೈಡಿಗೆ ತುಂಬ ಚೆನ್ನಾಗಿ ಕುತ್ಕೊಂಡು ಹೋಗೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಬನ್ನಿ ನಾವೆಲ್ಲರೂ ಇವಾಗ ವೀರಭದ್ರೇಶ್ವರ ಸ್ವಾಮಿ ಹಾಗೂ ಭದ್ರಕಾಳಿಯ ದರ್ಶನ ಮಾಡಿಕೊಂಡು ಬರೋಣ. ನಾವು ದೇವಸ್ಥಾನದ ಮುಂದ್ಗಡೆ ಸ್ವಾಮಿಗಳ ಪಾದುಕೆಯನ್ನು ನೋಡ್ಬೋದು ಮತ್ತು ಇಲ್ಲಿಂದ ತುಂಗಭದ್ರಾ ನದಿ ಕೂಡ ಹರಿತಾ ಇರೋದನ್ನು ನೋಡ್ಬೋದು. ಕಲ್ಲಿನಿಂದ ನಿರ್ಮಾಣ ಮಾಡಿರೋ ಈ ದೇವಾಲಯ ಬೆಟ್ಟದ ಮೇಲೆ ನೋಡಲು ತುಂಬಾ ಚೆನ್ನಾಗಿದೆ. ಬನ್ನಿ ಎಲ್ಲರೂ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ದರ್ಶನ ಮಾಡೋಣ. ಈ ದೇವಸ್ಥಾನದ ಪಕ್ಕದಲ್ಲಿಯೇ ಶ್ರೀ ಗವಿಸಿದ್ದೇಶ್ವರ ದೇವಾಲಯ ಹಾಗೂ ಭದ್ರಕಾಳಿಯ ದೇವಾಲಯವಿದೆ. ಈಗ ನಾವು ನೋಡ್ತಾ ಇರೋದು ಗವಿಸಿದ್ದೇಶ್ವರ ದೇವಸ್ಥಾನ. ಹಾಗೆ ಇದ್ರ ಪಕ್ಕದಲ್ಲಿ ಒಂದು ಗುಹೆ ಐತಿ, ಅದು ಹೋಗಿ ಕಪ್ಪತ್ ಮಲ್ಲಯ್ಯನ ದೇವಸ್ಥಾನವನ್ನು ತಲುಪ್ತೈತಂತ. ಈಗ ನಾವು ಶ್ರೀ ಭದ್ರಕಾಳಿ ದೇವಿಯ ದರ್ಶನವನ್ನು ಮಾಡೋಣ. ಹಸನ್ಮುಖಿಯಾಗಿರುವ ದೇವಿಯು ತುಂಬ ಚೆನ್ನಾಗಿದೆ. ದರ್ಶನ ಮಾಡಿಕೊಂಡು ನಮಗೆಲ್ಲ ತುಂಬಾ ಖುಷಿ ಆಯಿತು. ದರ್ಶನ ಮುಗಿಸ್ಕೊಂಡು ಹೊರಗಡೆ ಸ್ವಲ್ಪ ಹೊತ್ತು ಕುತ್ಕೊಂಡ್ವಿ. ಹಾಗೆ ಒಂದಿಷ್ಟು ಫೋಟೋಗಳನ್ನು ತೆಗೆದುಕೊಂಡ್ವಿ. ನಂತರ ದೇವಸ್ಥಾನದಲ್ಲಿರೋ ಪೂಜಾರಿಗಳು ಪಕ್ಕದಲ್ಲಿ ಪ್ರಸಾದ ನಿಲಯ ಐತಿ, ಪ್ರಸಾದ ಸ್ವೀಕರಿಸ್ಕೊಂಡು ಹೋಗ್ರಿ ಅಂತ ಹೇಳಿದರು. ಇಲ್ಲಿ ನಿತ್ಯ ಪ್ರಸಾದ ದಾಸೋಹ ಇರ್ತೈತಂತ. ಯಾರಾದರೂ ಬರೋರಿದ್ರೆ ಇಲ್ಲಿ ಪ್ರಸಾದದ ಊಟ ಮಾಡಿಕೊಂಡು ಹೋಗ್ಬೋದು.
ಹಾಗೆ ಹೊರಡುವಾಗ ನದಿ ದಡದಲ್ಲಿ ಸ್ವಲ್ಪ ಹೊತ್ತು ವಿಶ್ರಾಂತಿ ತೆಗೆದುಕೊಂಡು ನಾವು ಮನೆಯಿಂದ ತೆಗೆದುಕೊಂಡು ಬಂದಂಥ ಬುತ್ತಿ ಕೂಡ ಹಾಗೆ ಇತ್ತಲ್ವ, ಅದನ್ನು ಸ್ವಲ್ಪ ಊಟ ಮಾಡಿದ್ವಿ. ಸಿಂಗಟೂಲೂರಿಂದ ನಾವು ಇವಾಗ ರಾಜವಾಲ ಡ್ಯಾಮಿಗೆ ಹೋಗ್ತಾ ಇದ್ದೀವಿ. ಅದು ಸಿಂಗಟೂಲೂರಿಂದ 8.1 ಕಿಲೋಮೀಟರ್ ದೂರದಲ್ಲಿದೆ. ಡ್ಯಾಮಿನ ಮೇಲಿನ ಕಾರು ಹೋಗ್ತೈತಿ. ಆಗ ನೀವು ನೋಡ್ಬೋದು, ಇದನ್ನು ತುಂಗಭದ್ರಾ ನದಿಗೆ ಡ್ಯಾಮ್ನ ನಿರ್ಮಾಣ ಮಾಡಿದ್ದಾರೆ. ಹೌದ್ರಿ, ಡ್ಯಾಮ್ನ ನೋಡಿದ್ವಿ. ನೋಡಿಕೊಂಡು ಅಲ್ಲಿಂದ ಹೂವಿನ ಹಡಗಲಿ ಮೇಲೆ ನಮ್ಮೂರಿಗೆ ಹೋಗ್ತಾ ಇದ್ದೀವಿ. ಹಾಗೆ ಹೋಗೋ ಹಾದಿಲಿ ಮಾಮಾರು ಹೇಳಿದರು, ಹೊಳಗುಂದ್ಯಾಗ ಸಿದ್ದೇಶ್ವರ ದೇವಾಲಯ ತುಂಬಾ ಚೆನ್ನಾಗೈತಿ, ಅದನ್ನೂ ಒಂದು ನೋಡ್ಕೊಂಡು ಹೋಗೋಣ ಅಂತೇಳಿ. ನಮ್ಮದು ಇನ್ನೂ ಟೈಮ್ ಇತ್ತಲ್ವ, ಹಾಗಾಗಿ ಆಯ್ತು ಅಂತೇಳಿ ಹೋಗ್ತಾ ಇದ್ವಿ. ಈ ದೇವಾಲಯ ಕೂಡ ಬೆಟ್ಟದ ಮೇಲೆ ಐತಿ. ಇದಕ್ಕೆ ಮೇಲಿನ ಕಾರ್ನು ಹೋಗೋಕೆ ಹಾದಿ ಮಾಡಿದಾರಂತ ನಮಗೆ ಗೊತ್ತಿರಲಿಲ್ಲ. ನಾವು ಹಾಗೆ ಎಂಟ್ರೆನ್ಸಿಗೆ ಬಂದ್ವಿ. ನಮ್ಮಮ್ಮರ ಕಾಲು ನೋವು ಭಾಳ ಇರೋದ್ರಿಂದ ಅವರು ಬರಲ್ಲ, ನೀವು ಹೋಗಿ ಬನ್ನಿ, ನಾನು ನೋಡೀನಿ ಅಂತ ಹೇಳಿದರು. ಅದಕ್ಕೆ ನಾನು ನಮ್ಮ ಅಮ್ಮರು ನನ್ನ ಮಗಳು ಹೋಗ್ತಾ ಇದ್ದೀವಿ. ಈ ದೇವಾಲಯವು ರಾಜೋಳಿ ಡ್ಯಾಮಿಂದ 20 ಕಿಲೋಮೀಟರ್ ದೂರದಲ್ಲೈತಿ. ನಿಂದಿರ್ಲಿಲ್ಲಲ್ಲ ನಾವು. ಬಾ, ಬಿಚ್ 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 ಮಲಗ್ ಬಿಚ್. ನೋಡಿ, ಇದು ತುಂಬ ಹಳೆಯ ಕಾಲದ ದೇವಸ್ಥಾನ. ನೋಡಿ ಗೈಸ್, ನೀವು ಇಲ್ಲಿ ಬೆಟ್ಟದ ಮೇಲಿಂದ ಸೂರ್ಯೋದಯ ಹಾಗೂ ಸೂರ್ಯಾಸ್ತವನ್ನು ಕೂಡ ನೋಡ್ಬೋದು. ಈ ದೇವಾಲಯದ ವಿಶಿಷ್ಟತೆ ಏನಪ್ಪ ಅಂದ್ರೆ, ನೀವು ಇಲ್ಲಿ ಉದ್ಭವ ಮೂರ್ತಿಯನ್ನು ನೋಡ್ಬೋದು. ಹಾಗೆ ಅದರ ಹಿಂದೆ ರೇಣುಕಾಚಾರ್ಯರ ಮೂರ್ತಿ ಕೂಡ ಸ್ಥಾಪಿಸಿದ್ದಾರೆ. ಹಾಗೆ ಇದು ಕೂಡ ತುಂಬ ಚೆನ್ನಾಗಿರೋ ದೇವಾಲಯ. ಅಲ್ಲಿಂದ ನಾವು ಬಂದಿದ್ದೀವಿ ತಾತನವರ ಗದ್ದಿಗೆಯನ್ನು ನೋಡೋಕೆ. ಓಕೆ ಫ್ರೆಂಡ್ಸ್, ನಾವೆಲ್ಲರೂ ಇವತ್ತು ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ನಿಮಗೆಲ್ಲ ಇವತ್ತಿನ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಹಾಗಿದ್ರೆ ಇನ್ನೂ ಮುಂದಿನ ವಿಡಿಯೋಗಳಿಗಾಗಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಕ್ಲಿಕ್ ಮಾಡಿ.